ಹಾಯ್ ಹಲೋ ನಮಸ್ಕಾರ. ವಿಸ್ಮಯ ಮಂಗಳೂರು ಅನ್ನುವ ಯೂಟ್ಯೂಬ್ ಮಾಧ್ಯಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯಿಂದ ಸ್ವಾಗತವನ್ನ ಬಯಸುವ ನಾನು ನಿಮ್ಮ ಪ್ರೀತಿಯ ನಿರೂಪಕ ಅಮೇಜಿಂಗ್ ತುಳುವ ಜಿತೇಶ್ ಮಿಜಾರ್. ಪ್ರಿಯ ಬಂಧುಗಳೇ, ಎಂದಿನ ಅಧ್ಯಾಯದಲ್ಲಿ ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿ ಇಲ್ಲಿಯ ಕ್ಷೇತ್ರ ಪರಿಚಯವನ್ನ ತಿಳಿಯುತ್ತಾ ಹೋಗೋಣ ಬನ್ನಿ. ಸರ್ವ ಮಂಗಳ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಯಂಬಕೆ ದೇವಿ ನಾರಾಯಣಿ ನಮೋಸ್ತುತೆ ಶರಣಾಗತ ದೀನಾರ್ಥ ಪರಿತ್ರಾಣ ಪಾರಾಯಣೆ ಸರ್ವಸ್ಯಾರ್ಥಿ ಹರೇ ದೇವಿ ನಾರಾಯಣಿ ನಮೋಸ್ತುತೆ ಸರ್ವಸ್ವರೂಪೆ ಸರ್ವೇಶೆ ಸರ್ವಶಕ್ತಿ ಸಮನ್ವಿತೆ ಭಯೇಭ್ಯಸ್ತ್ರಾಹಿನೋ ದೇವಿ ದುರ್ಗೆ ದೇವಿ ನಮೋಸ್ತುತೆ ಸರ್ವಬಾಧಾ ಪ್ರಶಮನಂ ತ್ರೈಲೋಕ್ಯಾಸ್ಯಾಖಿಲೇಶ್ವರಿ ಏಕಮೇವ ತ್ವಯ ಕಾರ್ಯಮಸ್ಮದ್ ವೈರಿ ವಿನಾಶನ. ಭಕ್ತರ ಸಕಲ ಅಭೀಷ್ಟವನ್ನ ಸಿದ್ಧಿಸುವ ತಾಯಿ ಎಂದೇ ಪ್ರಸಿದ್ಧವಾಗಿರುವ ಆರಿಕೋಡಿಯ ಶ್ರೀ ಚಾಮುಂಡೇಶ್ವರಿ ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಪ್ರಕೃತಿ ಸಿರಿ ಸಂಪತ್ತಿನ ರಮಣೀಯ ಪ್ರದೇಶ ಬೆಳಾಲಿನ ಆರಿಕೋಡಿ ಎಂಬಲ್ಲಿ ನೆಲೆ ನಿಂತಿದ್ದಾಳೆ. ಬೆಳ್ತಂಗಡಿ ತಾಲೂಕು ಕೇಂದ್ರದಿಂದ 12 ಕಿಲೋಮೀಟರ್ ದೂರದ ಬೆಳಾಲಿನ ಆರಿಕೋಡಿಯಲ್ಲಿ ಶ್ರೀ ಚಾಮುಂಡೇಶ್ವರಿ ತಾಯಿಯ ಸಾನ್ನಿಧ್ಯವಿದ್ದು ಕ್ಷೇತ್ರದಲ್ಲಿ ನಂಬಿದವರ ಕೈ ಬಿಡದೆ ತಾಯಿ ಭಕ್ತರ ಸಲಹುವ ಪ್ರತಿರೂಪವಾಗಿದ್ದಾಳೆ. ಶ್ರೀ ಕ್ಷೇತ್ರ ಉಜಿರೆಯಿಂದ 11 ಕಿಲೋಮೀಟರ್ ಹಾಗೂ ಧರ್ಮಸ್ಥಳದಿಂದ 8 ಕಿಲೋಮೀಟರ್ ದೂರದಲ್ಲಿದೆ. ಕ್ಷೇತ್ರದ ಮಹಿಮೆ ಅಪಾರ. ಆರೋಗ್ಯ ಸಂತಾನ ಭಾಗ್ಯಕ್ಕೆ ಆದಿ ದೇವತೆ. ನೂರಾರು ಜನರು ವಿವಿಧ ಆರೋಗ್ಯ ಸಮಸ್ಯೆಗಳನ್ನ ವೈದ್ಯರಲ್ಲಿ ಹೋಗಿ ಬಗೆಹರಿಸಿಕೊಳ್ಳಲಾಗದೆ ಕಂಗಾಲಾಗಿದ್ದರು. ವೈದ್ಯಕೀಯ ಲೋಕದಲ್ಲಿ ಗುಣಪಡಿಸಲು ಸಾಧ್ಯವೇ ಇಲ್ಲ ಎಂದು ವೈದ್ಯರು ಕೈ ಚೆಲ್ಲಿದಾಗ, ಇನ್ನೇನು ನಮ್ಮ ಜೀವನ ವ್ಯರ್ಥ ಎಂದು ಬಳಲುತ್ತಿದ್ದಾಗ ಕೈ ಹಿಡಿದು ರೋಗವನ್ನ ಉಪಶಮನಗೊಳಿಸಿದವಳು ಆರಿಕೋಡಿಯ ದೇವಿ. ಅನಾರೋಗ್ಯದಿಂದ ಮಾತು ಬರದವರೊಬ್ಬರಿಗೆ ಮಾತು ಬರೆಸಿ ಪವಾಡ ಮೆರೆದ ತಾಯಿ ತನ್ನ ಕಾರಣಿಕವನ್ನ ಆಗಾಗ ಪ್ರಚುರಪಡಿಸುತ್ತಾಳೆ. ಸಂತಾನಹೀನತೆಯನ್ನ ಅನುಭವಿಸುತ್ತಿದ್ದವರಿಗೆ ಸಂತಾನ ಪ್ರಾಪ್ತಿ ಹಾಗೂ ಜಲ ಸಂಬಂಧಿತ ಸಮಸ್ಯೆ ಅನುಭವಿಸಿ ಕೃಷಿ ಕೈಂಕರ್ಯ ಮಾಡುವುದೇ ಕಷ್ಟ ಎಂದು ಬೇಸತ್ತವರಿಗೆ ಭೂಮಿಯಲ್ಲಿ ಜಲ ಸಂಪತ್ತನ್ನು ಒದಗಿಸಿ ಉತ್ತಮ ಫಸಲು ನೀಡಿದ ಮಹಾದಾತೆಯಾಗಿ ಮೆರೆದಿದ್ದಾಳೆ. ಇಂತಹ ನೂರಾರು ಪವಾಡ ಕಥೆಗಳನ್ನ ಹೇಳುವ ಭಕ್ತ ಗಣವೇ ಶ್ರೀ ಆರಿಕೋಡಿಯ ದೈವಿ ಶಕ್ತಿಗೆ ಸಾಕ್ಷಿಯಾಗಿದೆ. ಮಹಿಮಾನ್ವಿತ ಆಲದ ಮರ. ಶ್ರೀ ಕ್ಷೇತ್ರದಲ್ಲಿ ಪ್ರಕೃತಿ ಪೂಜೆಗೆ ವಿಶೇಷ ಪ್ರಾಧಾನ್ಯತೆಯನ್ನ ಕೊಡಲಾಗುತ್ತೆ. ಗರ್ಭಗುಡಿಯ ಹಿಂದಿನ ಒಂದು ಆಲದ ಮರದಲ್ಲಿ 9 ಸಸ್ಯ ಪ್ರಭೇದಗಳು ಬೆಸೆದುಕೊಂಡಿದ್ದು ಆ ರೂಪದಲ್ಲಿ ತಾಯಿ ಕಾಣಿಸಿಕೊಂಡಿದ್ದಾಳೆ. ಹಾಗಾಗಿ 9 ಮರಗಳ ರೂಪದಲ್ಲಿ ನವದುರ್ಗೆಯರನ್ನ ಆರಾಧಿಸಿಕೊಂಡು ಬರಲಾಗ್ತಾ ಇದೆ. ಇದು ಒಂದು ಪ್ರಕೃತಿಯ ಸೋಜಿಗದ ಜೊತೆಗೆ ದೇವಿ ಶಕ್ತಿಯ ದ್ಯೋತಕವೂ ಕೂಡ ಆಗಿದೆ. ಕ್ಷೇತ್ರದ ಹಿನ್ನೆಲೆ. ತುಳುನಾಡಿನಲ್ಲಿ ಮಾತ್ರವಲ್ಲದೆ ಕನ್ನಡ ನಾಡಿನ ಭಕ್ತರನ್ನು ಕೂಡ ತನ್ನ ಆಲಯಕ್ಕೆ ಕರೆದುಕೊಂಡು ಅವರೆಲ್ಲರಿಗೆ ನೆಮ್ಮದಿಯ ವರದಾನವನ್ನ ದಯಪಾಲಿಸಿ ಭಕ್ತರನ್ನ ಬಂಧುಗಳಂತೆ ಪೊರೆಯುತ್ತಿರುವ ಆರಿಕೋಡಿಯ ತಾಯಿ ಚಾಮುಂಡೇಶ್ವರಿಯ ಕಾರಣಿಕ ಅಪಾರ. ಪರಶುರಾಮ ದೇವರು ಕೊಡಲಿ ಎಸೆದು ಸೃಷ್ಟಿಸಿದ ಸುಂದರ ನಾಡು ನಮ್ಮ ತುಳುವ ನಾಡು. ಸಂಸ್ಕೃತಿಯ ತವರೂರು. ದೈವ ಶಕ್ತಿಯನ್ನ ಬಲವಾಗಿ ನಂಬುವ ನಾವು ದೈವಸ್ಥಾನಗಳನ್ನ ಕಟ್ಟಿ ಕೋಲ ನೇಮ ತಂಬೆಲ ಕೊಡುತ್ತಾ ಕಾಲ ಕಾಲಕ್ಕೆ ಅದರ ಮಹಿಮೆಯ ಪ್ರಸಾದವನ್ನ ಪಡೆದು ಬದುಕುವವರು ನಾವು. ಅಂತಹ ಮಹಿಮೆಯ ಮತ್ತೊಂದು ಕ್ಷೇತ್ರ ಆರಿಕೋಡಿಯ ಶ್ರೀ ಚಾಮುಂಡೇಶ್ವರಿಯ ಸನ್ನಿಧಾನ. ದಕ್ಷಿಣ ಕನ್ನಡ ಜಿಲ್ಲೆಯ ಬೆಳ್ತಂಗಡಿ ತಾಲೂಕಿನ ಬೆಳಾಲು ಶ್ರೀ ಕ್ಷೇತ್ರ ಆರಿಕೋಡಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ಸರಿಸುಮಾರು 800 ವರ್ಷಗಳ ಇತಿಹಾಸವಿದೆ. ಆರಂಭದಲ್ಲಿ ಇಲ್ಲಿ ಮರದ ಕೆಳಗೆ ಶಕ್ತಿ ದೇವತೆಯನ್ನ ಪೂಜಿಸಲಾಗ್ತಾ ಇತ್ತು. ಹಿಂದೆ ಮೂಡಿಗೆರೆ ತಾಲೂಕಿನ ಜೇನುಗಲ್ಲು ಎಂಬಲ್ಲಿ ಮಲ್ಲಪ್ಪ ಮತ್ತು ಯಲ್ಲಪ್ಪ ಎಂಬವರು ತಾಯಿ ಚಾಮುಂಡೇಶ್ವರಿಯ ಆರಾಧಕರಾಗಿದ್ದರು. ಮಲೆನಾಡಿನಲ್ಲಿದ್ದ ತಾಯಿ ತುಳುನಾಡಿನ ಕಡೆಗೆ ಕಣ್ಣು ಹಾಯಿಸಿ ಅನ್ಯಾಯಗಳನ್ನ ತಡೆ ಹಿಡಿದು ದುಷ್ಟ ಸಂಹಾರ ಶಿಷ್ಟ ರಕ್ಷಣೆಗೆಂದು ಅಲ್ಲಿಂದ ಸಸಿಹಿತ್ಲು ಎಂಬ ಸ್ಥಳಕ್ಕೆ ಭಗವತಿ ಎಂಬ ನಾಮದಿಂದ ಭಕ್ತರಿಂದ ಪೂಜಿಸಲ್ಪಡುತ್ತಿದ್ದಳು. ಅಲ್ಲಿಂದ ತನ್ನ ಬಂಟನಾದ ಗುಳಿಗನನ್ನ ಕರೆದುಕೊಂಡು ಬೆಳಾಲು ಗ್ರಾಮದ ಆರಿಕೋಡಿ ಎಂಬಲ್ಲಿ ಒಂದು ದೊಡ್ಡ ಆಲದ ಮರದ ಕೆಳಗೆ ಬಿಸಿಲಿನ ಬೇಗೆ ತಡೆಯಲು ನೆರಳಿನಾಶ್ರಯವನ್ನ ಬಯಸಿ ತಾಯಿ ಶ್ರೀ ಚಾಮುಂಡೇಶ್ವರಿ ಮತ್ತು ಗುಳಿಗ ಬಂದು ಕೂರ್ತಾರೆ.
ಹಾಗೆ ಅಲ್ಲಿ ಕುಳಿತ ದೇವಿ ಭೂರಕ್ಷಕನಾದ ನಾಗದೇವರು ಅದೇ ಭೂಮಿಯಲ್ಲಿ ಇದ್ದುದರಿಂದ ನಾನು ಇಲ್ಲೇ ನೆಲೆಸಬೇಕು ಎಂಬ ನಿರ್ಧಾರವನ್ನ ಮಾಡಿ ಅಲ್ಲೇ ನೆಲೆಯಾಗ್ತಾರೆ. ಶ್ರೀ ಕ್ಷೇತ್ರ ಆರಿಕೋಡಿಯಲ್ಲಿ ಚಾಮುಂಡೇಶ್ವರಿಗೆ 2 ದೂತರು, ಮುಂದೆ ಗುಳಿಗ, ಹಿಂದೆ ಆಲದ ಮರದ ಬುಡದಿ ನಾಗದೇವರು. ಅಂದು ದುಷ್ಟರ ಸಂಹಾರಕ್ಕಾಗಿ ದೇವಿಯು 9 ಅವತಾರಗಳನ್ನ ತಾಳಿ ಒಬ್ಬೊಬ್ಬರನ್ನ ಒಂದೊಂದು ಅವತಾರಗಳ ಮೂಲಕ ಸಂಹಾರ ಮಾಡ್ತಾಳೆ. ಅದರಂತೆ ಶ್ರೀ ಕ್ಷೇತ್ರದಲ್ಲಿ ಒಂದೇ ಆಲದ ಮರದ ಬುಡದಲ್ಲಿ ಮಲ್ಲಿಗೆ, ಸರಳಿ, ಕಂಜೋಳಿಗೆ, ಕಿನ್ನಿಗೋಳಿ, ಬಚ್ಚಿರೆ, ಕಾಸರಕ, ರಾವು ಬೀಜ ಮತ್ತು ಮಾದಿರ್ ಅಂದರೆ 9 ಪವಿತ್ರ ತಾಯಿಯ 9 ಅವತಾರಗಳನ್ನ ಪ್ರತಿನಿಧಿಸುತ್ತಿವೆ ಎನ್ನುವುದು ಭಕ್ತರ ನಂಬಿಕೆ. ಇದು ವಿಚಿತ್ರ ಅನಿಸಿದ್ರೂ ಕೂಡ ನಿಜವಾದ ಅದ್ಭುತವೇ ಸರಿ. ಏನೋ ಮರದ ಕೆಳಗೆ ಸಣ್ಣ ಗುಡಿ. ಸರಿಸುಮಾರು 40 ವರ್ಷಗಳಿಂದ ಡೊಂಬಯ್ಯ ಗೌಡರು ಇಲ್ಲಿನ ಮರದ ಕೆಳಗೆ ಸಣ್ಣ ಗುಡಿಯನ್ನ ಕಟ್ಟಿ ಪೂಜೆ ಪುರಸ್ಕಾರ ಮಾಡಿಕೊಂಡು ಬಂದಿದ್ದಾರೆ. ಪೂಜೆ ಪುರಸ್ಕಾರ ಭಕ್ತಿಗೆ 9 ಅವತಾರ ತಾಳಿದ ತಾಯಿ ದುರ್ಗೆ ಆರಿಕೋಡಿಯ ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾಳೆ. ಒಂದೇ ಮರದಲ್ಲಿ 9 ಸಸ್ಯ ಪ್ರಭೇದಗಳ ರೂಪದಲ್ಲಿ ಕಾಣಿಸಿಕೊಂಡಿದ್ದಾಳೆ. ಹೀಗಾಗಿ ಈ ದೇವಾಲಯ ಅತಿ ವಿಶಿಷ್ಟ ಕಾರಣಿಕದ ಕ್ಷೇತ್ರವಾಗಿ ಬೆಳೆದು ನಿಂತಿದೆ. ಭಕ್ತರ ಕಷ್ಟ ಕಾರ್ಪಣ್ಯಗಳನ್ನ ತಾಯಿ ದೂರ ಮಾಡುತ್ತಿದ್ದಾಳೆ. ದೇವರ ನುಡಿ ಈ ಕ್ಷೇತ್ರದ ವಿಶೇಷತೆಯಾಗಿದೆ. ನೆಲೆಸಲು ಗುಡಿ ವೈಭವದ ಬ್ರಹ್ಮ ಕಲಶದ ಕಾರಣಿಕ. ಈ ದೇವಿಯ ಆರಾಧಕರು ಮೊದಲಿಗೆ ತುಂಬಾ ಬಡತನದ ಬೇಗೆಯಲ್ಲಿದ್ದುದರಿಂದ ವರ್ಷಕ್ಕೆ ಒಂದೇ ಬಾರಿಯಂತೆ ವಾರ್ಷಿಕ ಪೂಜೆ ನಡೆಸಿಕೊಂಡು ಬರುತ್ತಿದ್ದರು. ತಾಯಿಗೆ ಪರ್ವ ಸೇವೆಯ ಬಳಿಕ ಗುಳಿಗನಿಗೆ ಬೆಂದು ಕೊಟ್ಟು ಅಗೆಲು ನೀಡುತ್ತಿದ್ದರು. ಕೆಲವು ವರ್ಷಗಳ ಬಳಿಕ ತಾಯಿಗೆ ಮತ್ತು ಗುಳಿಗನಿಗೆ ಕೋಲ ಸೇವೆ ನೀಡಿದಾಗ ಅಲ್ಲಿ ತಾಯಿಯು ತಾನು ಮಳೆಗಾಲದಲ್ಲಿ ನೆನೆಯುತ್ತಿರುವ ಹಾಗೂ ಬೇಸಿಗೆಯ ಬೇಗೆಯಲ್ಲಿ ಉರಿಯುತ್ತಿರುವ ವಿಷಯವನ್ನ ತಿಳಿಸಿ ನನಗೆ ನೆಲೆಸಲು ಗುಡಿ ಬೇಕೆಂದು ಕೇಳ್ತಾರೆ. ಅದರಂತೆ ಗುಡಿ ಕಟ್ಟಲು ನಿರ್ಮಿಸಿದ ಕೇವಲ 48 ದಿನಗಳಲ್ಲಿ ಸನ್ನಿಧಾನ ನಿರ್ಮಾಣಗೊಂಡು 2020ರಲ್ಲಿ ವೈಭವೋಪೇತ ಬ್ರಹ್ಮ ಕಲಶ ನಡೆಯುತ್ತೆ. ಆ ತಾಯಿಯ ಅಭಯಕ್ಕೆ ಭಕ್ತಾದಿಮಾನಿಗಳು ಕೂಡ ಬರಲಾರಂಭಿಸುತ್ತಾರೆ. ಇನ್ನು ತಾಯಿಯ ಅಭಯದ ನುಡಿ. ಅಂದಿನಿಂದ ಕ್ಷೇತ್ರದಲ್ಲಿ ದಿನನಿತ್ಯ ಪೂಜೆ ನಡೆಯುತ್ತೆ. ವಾರದ ಭಾನುವಾರ, ಮಂಗಳವಾರ, ಶುಕ್ರವಾರ 3 ದಿನ ತಾಯಿಯ ಅಭಯದ ನುಡಿ ನಡೆಯುತ್ತೆ. ಈ ಅಭಯದ ನುಡಿಗೆ ರಾಜ್ಯದ ಮೂಲೆ ಮೂಲೆಯಿಂದ ಅಂದ್ರೆ ಮೈಸೂರು, ಬೆಂಗಳೂರು, ಹಾಸನ, ಬಾದಾಮಿ, ಮೂಡಿಗೆರೆ, ಚಿಕ್ಕಮಗಳೂರು, ಬಳ್ಳಾರಿಗಳಂತಹ ಕಡೆಯಿಂದ ಭಕ್ತಾದಿಮಾನಿಗಳು ಆಗಮಿಸ್ತಾ ಇದ್ದಾರೆ. ತಮ್ಮ ಕಷ್ಟಗಳಿಗೆ ತಾಯಿಯು ಅಭಯದ ನುಡಿಯ ಮೂಲಕ ಪರಿಹಾರವನ್ನ ನೀಡ್ತಾ ಬರ್ತಾ ಇದ್ದಾರೆ. ಅನ್ನದಾಸೋಹ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ಮಹಾಪೂಜೆಯ ನಂತರ ಅನ್ನದಾಸೋಹ ನಡೆಯುತ್ತಾ ಬರ್ತಾ ಇದೆ. ವರ್ಷಾವಧಿಯಲ್ಲಿ 20,000ಕ್ಕಿಂತಲೂ ಅಧಿಕ ಭಕ್ತಾದಿಮಾನಿಗಳಿಗೆ ಅನ್ನ ಸಂತರ್ಪಣೆ ನಡೆಯುತ್ತೆ. ವಾರ್ಷಿಕ ಜಾತ್ರೆ. ಅಲ್ಲಿಂದಾಚೆಗೆ ಪ್ರತಿ ವರ್ಷ ಫೆಬ್ರವರಿ ತಿಂಗಳ ಸಂಕ್ರಾಂತಿಯಂದು ಕ್ಷೇತ್ರದಲ್ಲಿ ಭಕ್ತಾದಿಮಾನಿಗಳ ಕೂಡುವಿಕೆಯಲ್ಲಿ ವಾರ್ಷಿಕ ಜಾತ್ರೆ ಮತ್ತು ನವರಾತ್ರಿಯ 9 ದಿನಗಳಲ್ಲಿ ವಿಶೇಷ ಪೂಜೆ ನಡೀತಾ ಬರ್ತಾ ಇದೆ. ನವರಾತ್ರಿಯ ವೇಳೆ ಕ್ಷೇತ್ರದಿಂದ 2,000ಕ್ಕಿಂತಲೂ ಅಧಿಕ ಶಾಲಾ ಮಕ್ಕಳಿಗೆ ಪೆನ್ನು, ಪುಸ್ತಕ ಹಾಗೂ ಮಹಿಳೆಯರಿಗೆ ರವಕೆ ಸೀರೆಯನ್ನ ನೀಡಲಾಗ್ತಾ ಇದೆ. ಬೇಡಿದವರಿಗೆ ವರವಾಗಿದ್ದಾಳೆ ತಾಯಿ. ಶ್ರೀ ಚಾಮುಂಡೇಶ್ವರಿ ಕ್ಷೇತ್ರ ಆರಿಕೋಡಿಯಲ್ಲಿ ಸಂತಾನ ಇಲ್ಲದವರಿಗೆ ಸಂತಾನ ಭಾಗ್ಯ, ಕಂಕಣ ಇಲ್ಲದವರಿಗೆ ಕಂಕಣ ಭಾಗ್ಯ ಹಾಗೂ ಮನೆಯಲ್ಲಿ ನೆಮ್ಮದಿ ಇರದಿದ್ದರೆ ನೆಮ್ಮದಿಗಾಗಿ, ಜಾಗದಲ್ಲಿ ತೊಂದರೆ ಇದ್ದರೆ, ಜಲ ಸಂಬಂಧಿತ ತೊಡಕುಗಳಿದ್ದರೆ ಇಲ್ಲಿ ಬಂದು ಶ್ರೀ ಚಾಮುಂಡೇಶ್ವರಿ ತಾಯಿಯಲ್ಲಿ ಬೇಡಿಕೊಂಡವರಿಗೆ ಪರಿಹಾರ ಆಗಿರುವ ಅನೇಕ ಉದಾಹರಣೆಗಳಿವೆ. ಅನೇಕ ಮಂದಿಗೆ ಕಂಕಣ ಭಾಗ್ಯ, ಸಂತಾನ ಭಾಗ್ಯ ತಾಯಿ ಒದಗಿಸಿಕೊಟ್ಟಿದ್ದಾರೆ. ಹಾಗೆ ಜಲಕ್ಕೆ ಜಲ ಕೊಡುವ ತಾಯಿ ಶ್ರೀ ಚಾಮುಂಡೇಶ್ವರಿ ಅನೇಕ ಬೋರ್ಗಳಲ್ಲಿ ನೀರು ನೀಡಿರುತ್ತಾರೆ. ಇನ್ನು ವಾರದ 3 ದಿನ ನಡೆಯುವ ಸೇವೆಗಳು. ಕ್ಷೇತ್ರದಲ್ಲಿ ಭಕ್ತಾದಿಮಾನಿಗಳಿಗೆ ವಾರದಲ್ಲಿ 3 ದಿನ ಅಂದ್ರೆ ಭಾನುವಾರ, ಮಂಗಳವಾರ ಮತ್ತು ಶುಕ್ರವಾರ ಅಭಯದ ನುಡಿ ಮತ್ತು ವಿಶೇಷ ಪೂಜೆ ನಡೆಯುತ್ತದೆ. ಆ ದಿನ ನಡೆಯುವ ಸೇವೆಗಳು ಅನ್ನದಾನ ಸೇವೆ, ಸರ್ವ ಸೇವೆ, ಅಲಂಕಾರ ಪೂಜೆ, ಪರ್ವ ಸೇವೆ, ಅಕ್ಷರಾಭ್ಯಾಸ, ಲಘುವಾಹನ ಪೂಜೆ, ದ್ವಿಚಕ್ರ ವಾಹನ ಪೂಜೆ, ಹೂವಿನ ಪೂಜೆ, ಪಂಚಕಜ್ಜಾಯ, ದೇಹ ರಕ್ಷೆ, ಶ್ರೀರಕ್ಷೆ, ಕುಂಕುಮಾರ್ಚನೆ ಇತ್ಯಾದಿ ಸೇವೆಗಳಿವೆ.
ಭಕ್ತಾದಿಮಾನಿಗಳು ತಮ್ಮ ಸಮಸ್ಯೆಯ ಪರಿಹಾರಕ್ಕಾಗಿ ತಾಯಿ ಚಾಮುಂಡೇಶ್ವರಿಯ ಅಭಯದ ನುಡಿಯಂತೆ ಪರಿಹಾರವನ್ನ ಕಂಡುಕೊಳ್ಳಬಹುದಾಗಿದೆ. ಅಭಯದ ನುಡಿ ಕೇಳಲು ಕ್ಷೇತ್ರಕ್ಕೆ ಬರುವ ಭಕ್ತಾದಿಮಾನಿಗಳಿಗೆ ಬೆಳಗ್ಗೆ ಟೋಕನ್ ವ್ಯವಸ್ಥೆ ಇದ್ದು ಯಾವುದೇ ರೀತಿಯ ಹಣ ಇರುವುದಿಲ್ಲ. ಕ್ರಮ ಪ್ರಕಾರ ಭಕ್ತರಿಗೆ ವ್ಯವಸ್ಥೆಯನ್ನ ಮಾಡಿಕೊಡಲಾಗಿದೆ. ಇನ್ನೊಂದು ಸರ್ತಿ ಹೇಳ್ತಾ ಇದ್ದೇವೆ, ಕ್ಷೇತ್ರದಲ್ಲಿ ಭಕ್ತರಿಂದ ಅಭಯದ ನುಡಿಗೆ ಯಾವುದೇ ರೀತಿಯ ಹಣವನ್ನ ಪಡೆದುಕೊಳ್ಳಲಾಗುವುದಿಲ್ಲ. ವಿಶೇಷ ಪೂಜೆ ಮಾಡಿಸಲು ಮಾತ್ರ ಹಣ ಸೇವೆಯ ಶುಲ್ಕವನ್ನ ನಿಗದಿಸಲಾಗಿದೆ. ಚಾಮುಂಡೇಶ್ವರಿಯ ಕ್ಷೇತ್ರದಲ್ಲಿ ಮೊದಲು ಅಭಯದ ನುಡಿಯನ್ನ ಮನೆಯ ಯಜಮಾನ ಡೊಂಬಯ್ಯ ಗೌಡರು ಮಾಡುತ್ತಿದ್ದರು. ಇದೀಗ ಅವರ ಎರಡನೆಯ ಮಗ ಹರೀಶ್ ಗೌಡರು ಅಭಯದ ನುಡಿಯನ್ನ ಹೇಳ್ತಾ ಇದ್ದಾರೆ. ಇದಕ್ಕೆ ಡೊಂಬಯ್ಯ ಗೌಡರ ಮೊದಲ ಮಗ ವಸಂತ ಗೌಡರು ಸಹಕಾರವನ್ನ ನೀಡ್ತಾ ಇದ್ದಾರೆ. ಅದಲ್ಲದೆ ಕ್ಷೇತ್ರದಲ್ಲಿ ಅನೇಕ ಮಂದಿ ಚಾಮುಂಡೇಶ್ವರಿಯ ಸೇವೆ ಮಾಡಲು ಪ್ರತಿನಿತ್ಯ ಬರ್ತಾರೆ. ಮಕ್ಕಳು ಕೂಗಿದಾಗ ಎತ್ತ ತಾಯಿ ಯಾವ ರೀತಿ ರಕ್ಷಣೆ ಕೊಡ್ತಲ್ಲ, ಅದೇ ರೀತಿ ಶ್ರೀದೇವಿ ನಮಗೆಲ್ಲ ಭಕ್ತ ಬಾಂಧವರಿಗೆ ಆ ದೇವಿ ಚಾಮುಂಡೇಶ್ವರಿ ತಾಯಿಯಾಗಿ ರಕ್ಷಣೆ ಕೊಡ್ಲಿ. ನೆನೆತಿ ಉಡಲುಗು ಇರೆನ ಅಭಯಾಮೃತನೇ ಮನಸ್ಸು ದಾಸೆಗು ಇರೆನ ಮಾಯುಧ